ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸತಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದ್ರೆ ಈಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಪ್ರತಿಯೊಂದು ವಿಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂತಹ ವಿಚಾರಗಳು, ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಿದ್ದಲ್ಲಿ ಸರಳವಾಗಿರುವಂತಹ ರೆಮಿಡೀಸು, ಸೊಲ್ಯೂಷನ್ಸ್ನ ತಿಳಿಸ್ಕೊಡುವಂತಹ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಸಾಕಷ್ಟು ಉಪಯುಕ್ತವಾಗಿರುವಂತಹ ವಿಚಾರಗಳನ್ನ ನಮಗೆ ಪ್ರತಿಯೊಂದು ವಿಡಿಯೋಸಲ್ಲಿ ಕೂಡ ತಿಳಿಸ್ಕೊಡ್ತಾ ಬಂದಿದ್ದೀರಾ. ಕೊಡುವಂತ ರೆಮಿಡೀಸು ಪ್ರತಿಯೊಬ್ಬರಿಗೂ ಕೂಡ ಹೆಲ್ಪ್ ಆಗ್ತಾ ಇದೆ. ವೀಕ್ಷಕರ ಪರವಾಗಿ ತಮಗೆ ಧನ್ಯವಾದಗಳು ಗುರುಗಳೇ. ಇನ್ನು ಈ ಒಂದು ಜ್ಯೋತಿಷದ ಬಗ್ಗೆ ನಾವು ಮಾತನಾಡೋದಾದ್ರೆ, ಪ್ರತಿಯೊಬ್ಬರಿಗೂ ನಮ್ಮ ಫ್ಯೂಚರು, ನಮ್ಮ ಭವಿಷ್ಯ ಹೇಗಿದೆ ತಿಳ್ಕೊಳ್ಬೇಕು ಅನ್ನೋ ಆಸೆ ಆಕಾಂಕ್ಷೆ ಇದ್ದೇ ಇರುತ್ತೆ. ಡೇಟ್ ಆಫ್ ಬರ್ತ್ ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ, ಈ ಜ್ಯೋತಿಷದ ಪ್ರಕಾರ ನಮ್ಮ ಭವಿಷ್ಯನ ನಾವು ನಿಖರವಾಗಿ ತಿಳ್ಕೊಳ್ಬೋದಾ? ಎಕ್ಸಾಕ್ಟ್ ಅಕ್ಯುರೇಟ್ ಆಗಿ ಕರೆಕ್ಟಾಗಿ ಹೇಳ್ಬೋದಾ ಗುರುಗಳು? ಆಸ್ ಪರ್ ಜ್ಯೋತಿಷ್ಯ ಏನ್ ಹೇಳ್ತೀರಾ ಇದು? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಜ್ಯೋತಿಷ್ಯ ಇಲ್ಲದೇನೆ ಆ ವ್ಯಕ್ತಿಯ ಭವಿಷ್ಯ ಹೇಳ್ಬೋದು. ಜ್ಯೋತಿಷ್ಯನೇ ಬೇಕು ಅಂತ ಇಲ್ಲ ಇಲ್ಲಿ. ಜ್ಯೋತಿಷ್ಯ ಅನ್ನೋದೊಂದು ಸಬ್ಜೆಕ್ಟ್. ವ್ಯಕ್ತಿಯ ನೋವನ್ನ ಆಧರಿಸಿ, ಆ ವ್ಯಕ್ತಿಯ ಗುಣಗಳನ್ನ ಆಧರಿಸಿ, ಆ ವ್ಯಕ್ತಿ ಮಾಡೋ ಕೆಲಸಗಳನ್ನ ನೋಡಿ ಕೆಲವರೊಂದು ಮಾತಂತಾರೆ, ಇವನು ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತ. ಹೌದು, ಇವನು ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂದ್ರೆ ಅವನ ಹುಟ್ಟು ಗುಣಗಳೆಲ್ಲವೂ ಬ್ಯಾಡ್ ಆರ್ ಗುಡ್ ಆ ಜ್ಯೋತಿಷಿ ಅನ್ನೋ ಒಂದು ಜಾತಕದ ಸಬ್ಜೆಕ್ಟ್ ಒಳಗೆ ಬರ್ತವೆ. ಏನು ಇವನು ಹುಟ್ಟು ಗುಣ, ಒಳ್ಳೆಯದ ಕೆಟ್ಟದ್ದ, ಅದನ್ನು ಮಾರ್ಪಡಿಸೋಂಥದ್ದು. ನೋಡಪ್ಪ, ನಿನಗೆ ಟೋಟಲ್ ಬಾಡಿನಲ್ಲಿ ಬ್ಲಡ್ಡಲ್ಲಿ ಇನ್ಫೆಕ್ಷನ್ ಆಗಿದೆ. ಆ ಇನ್ಫೆಕ್ಷನ್ ಆಗಿರೋದನ್ನ ಸರಿಪಡಿಸಬೇಕು ಅಂತಂದರೆ ಅದಕ್ಕೊಂದು ಮೆಡಿಸಿನ್ ಇದೆಯಲ್ಲ, ಯಾವ ರೀತಿ ಟಾನಿಕ್, ಇಂಜೆಕ್ಷನ್, ಟ್ಯಾಬ್ಲೆಟ್ ಇದೆಯೋ ಹಾಗೆ ಜ್ಯೋತಿಷ್ಯದಲ್ಲಿ ಈ ಪರಿಹಾರಗಳು ಅಂತ ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ. ಆದರೆ ಜ್ಯೋತಿಷ್ಯದವರು ಇದನ್ನು ನೆನಪಿಟ್ಕೋಬೇಕು. ಅಲ್ಲಿ ಬರೆದಿರ್ತೀವಲ್ಲ ನಾವು, ಆ ಸ್ಲಿಪ್ಪಲ್ಲೇ ಅದೇ ಪರಿಹಾರ ಅಲ್ಲ. ಅದಕ್ಕೆ ಸಂಬಂಧಪಟ್ಟ ಫಿಸಿಕಲ್ ಮೆಡಿಸಿನ್ ಎಲ್ಲ ಇದೆ, ಅದನ್ನ ಇಂಡಿಕೇಟ್ ಮಾಡುತ್ತೆ, ಅದನ್ನೇ ಆಗಮ ಅಂತಾರೆ. ಇದರ ಒಳಗಡೆ ಹೋದರೆ ಆ ವಿಚಾರಗಳು ಸಿಗ್ತವೆ. ನೀವು ಕೇಳಿದ್ದು ಈ ಜ್ಯೋತಿಷ್ಯ, ಈ ಜಾತಕ ಅನ್ನೋದ್ರಲ್ಲಿ ಭವಿಷ್ಯವನ್ನ 100ಕ್ಕೆ 100 ಅಲ್ಲ, 1000ಕ್ಕೆ 1000 ತಿಳಿದುಕೊಳ್ಳಲಿಕ್ಕೆ ಅವಕಾಶ ಇದೆ. 100ಕ್ಕೆ 1000 ಪಟ್ಟು ತಿಳಿದುಕೊಳ್ಳಲಿಕ್ಕೆ ಅವಕಾಶ ಇದೆ. ಇವರು ಏನು, ಹೇಗೆ, ಎತ್ತ ಅಂತ. ಒಟ್ಟಾರೆ ನಾನು ಏನಿಲ್ಲಿ ನಿಮಗೆ ಸ್ವಲ್ಪ ಬೇಗ ಅರ್ಥ ಆಗಬೇಕು ಅಂತಂದರೆ, ನಾನು ಎಷ್ಟೋ ಸಾರಿ ಹೇಳಿರ್ತೇನೆ, ಒಬ್ಬ ಮನುಷ್ಯನ ಜಾತಕ ಅನ್ನೋದೇನಿದೆಯೋ ಅವನದ್ದೊಂದು ಪುಸ್ತಕ, ಅದು ಅವನದೊಂದು ಡಾಕ್ಯುಮೆಂಟೇಶನ್. ಅದು ಒಂದು ವಾಹನದ, ಅದು 2 ವೀಲರ್ ಆಗಿರಲಿ, 4 ವೀಲರ್ ಆಗಿರಲಿ, ಲಾರಿ ಆಗಿರಲಿ, ಬಸ್ ಆಗಿರಲಿ, ಫ್ಲೈಟ್ ಆಗಿರಲಿ, ಅದಕ್ಕೊಂದು ಡಾಕ್ಯುಮೆಂಟೇಶನ್ ಇದೆಯಾ? ಹೌದು, RC ಕಾರ್ಡ್ ಅದೆಲ್ಲ ಅಲ್ವಾ? ಹೌದು. ನಿಮ್ಮ ಹತ್ರ ಇರೋ RC ಕಾರ್ಡ್ದು ಏನದು, ಆ ಇನ್ಶೂರೆನ್ಸ್ ಎಕ್ಸ್ಪೈರಿ ಆದ್ರೆ ನೀವು ಹೋಗಲ್ಲ, ಎಲ್ಲಿ ಇಟ್ಕೊಳ್ತಾರೋ ಅಂತ. ಎಲ್ಲ ಇನ್ಶೂರೆನ್ಸ್ ತೋರಿಸೋ ಅಂದ್ರೆ ಇರಲ್ವಲ್ಲ, ಎಕ್ಸ್ಪೈರ್ ಆಗಿ ಹೋಗುತ್ತೆ. ಅಷ್ಟಕ್ಕೆ ನಾವು ಭಯ ಪಡ್ತೀವಿ. ಇನ್ನು ಜಾತಕದಲ್ಲಿ ಅವರದ್ದು ದಶಾಭುಕ್ತಿಗಳೋ, ಅಂತರ್ಭುಕ್ತಿಗಳೋ, ಅಥವಾ ಆ ಲಗ್ನ ಕುಂಡ್ಲಿಯೋ, ರಾಶಿ ಅಂಶ, ಇದರಲ್ಲಿ ಇವನಿಗೆ ಯಾವುದು ಯಾವಾಗ ಎಕ್ಸ್ಪೈರಿ ಆಗ್ತಾ ಇದೆ ಅದು ತೋರಿಸ್ತಾ ಬರುತ್ತೆ. ಇನ್ನು ಎಲ್ಲಿ ತನಕ ಇವನಿಗೆ ಏನೇನಿದೆ, ಭೋಗಗಳು ಎಲ್ಲಿ ಇದೆ, ಭಾಗ್ಯಗಳು ಎಲ್ಲಿ ಇದೆ. ಯಾವಾಗಲೂ ಒಂದು ಸ್ವಲ್ಪ ತಪ್ಪು ಮಾಡಿರ್ತಾನೆ, ಅದೇ ಮುಂದಕ್ಕೆ ಮಾಡಲ್ಲ ಅವನು ಪಾಪ. ಆ ಒಂದು ತಪ್ಪನ್ನು ಹಿಡಿಯೋದು, ಅವನ್ನ ಏನೇನೋ ಮಾತಾಡೋದು, ಹೀಗೆಲ್ಲ ಮಾಡ್ತಿರ್ತಾರೆ. ಆಯಾಯ ದಶಾಭುಕ್ತಿ ಅದು ಕಳೆದು ಹೋಗಿದೆ. ಇವನಿಗೆ ಜ್ವರ ಯಾವಾಗ ಬರುತ್ತೆ ಅನ್ನೋ ಪೂರ್ಣವಾಗಿ ನಾಟ್ 99, 100ಕ್ಕೆ 100 ಕೂಡ ನೀವು ಜ್ಯೋತಿಷ್ಯದಲ್ಲಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿದೆ. ಯಾಕೆ ನನಗೆ ಲಾಸ್ ಆಯಿತು, ಯಾಕೆ ಹೀಗಾಯಿತು ಅನ್ನೋ ಪೂರ್ಣವಾಗಿ ನೀವು ಇಂಚಿಂಚು ಕೂಡ ತಿಳಿದುಕೊಳ್ಳಲಿಕ್ಕೆ ಅವಶ್ಯಕತೆ ಇದೆ. ಯಾವುದೋ ಒಂದು ಥಿಂಗ್ಸ್ ತಂದರೆ ಅದನ್ನು ಹೇಗೆ ಬಳಸ್ಬೇಕಂತ ನಮ್ಗೆ ಗೊತ್ತಾಗಲಿಲ್ಲ ಅಂದರೆ ಅದರ ಮ್ಯಾನ್ಯುವಲ್ ತೆಗಿತೀವಿ. ಮೊನ್ನೆ ಯಾವುದೋ ಒಂದು ನಮ್ಮ ಹುಡುಗ ರೌಂಡಲ್ಲಿ ಮಡಚಿಬಿಟ್ಟಿದ್ದಾನೆ, ಮಸ್ಕಿಟೋದು ಬರುತ್ತಲ್ಲ ಅದು, ಅವನು ಎಲ್ಲ ತರಿಸ್ಕೊಂಡಿದ್ದಾನೆ. ಅದನ್ನು ಹೆಂಗೆ ಹಾಕ್ಬೇಕೋ ಗೊತ್ತಾಗ್ತಿಲ್ಲ. ಆವಾಗ ಅದನ್ನು ಇದು ತೆಗೆದು ನೋಡ್ತಿದ್ದಾನೆ. ಒಂದು ನೀವು ಸೊಳ್ಳೆ ಪರದೆ ಕಟ್ಟಬೇಕಾದ್ರೆ ಮ್ಯಾನ್ಯುವಲ್ ನೋಡ್ತಿರಲ್ಲ, ಏನೇನು ಬೇಕು, ಇನ್ನು ಭವಿಷ್ಯದ ಮ್ಯಾನ್ಯುವಲ್ ಅದು. ಅದಕ್ಕೆ 100ಕ್ಕೆ 100 ಗೋಚರ ಆಗುತ್ತವೆ. ಎಲ್ಲಿ ಹೇಗೆ ಬಳಸಬೇಕು ಅಂದರೆ ಅದನ್ನು ಮಾರ್ಮಿಕವಾಗಿ ಚಿತ್ತಶುದ್ಧಿಯಿಂದಲೇ ಗಮನಿಸಿದಾಗ ಅದಕ್ಕೆ ಪರಿಹಾರ ಸಿಗುತ್ತೆ. 100ಕ್ಕೆ 100 ಅದು ಸಮಸ್ಯೆ. ಮನುಷ್ಯ ಹುಟ್ಟಿದ್ದಾನೆ ಇಲ್ಲಿ,
ಅವನ ಸಮಸ್ಯೆಗಳನ್ನ ಹೊತ್ಕೊಂಡು ಬರೋದು ಸತ್ಯ. ಆ ಸಮಸ್ಯೆಗಳು ಯಾವ ಕಾಲಕ್ಕೆ ಬಗೆಹರಿಬೇಕು, ಮಳೆಗಾಲದಲ್ಲ, ಬೇಸಿಗೆ ಕಾಲದಲ್ಲ, ಚಳಿಗಾಲದಲ್ಲ, ರಾಹುಕಾಲದಲ್ಲ, ಯಾವಾಗ ಅದು ಬಗೆಹರಿಯೋದು ಅನ್ನೋದು ಗೊತ್ತುಪಡಿಸುತ್ತೆ ಇದು. ಆದರೆ ಅದಕ್ಕೊಂದು ಪರಿಹಾರ, ಅರೆ ನನಗೆ ಬೇಗ ಕ್ಯೂರ್ ಆಗಬೇಕಪ್ಪ ಈ ಕಾಯಿಲೆ ಅಂತಂದ್ರೆ ನಾವು ಡಾಕ್ಟರ್ ಕೆಲವೊಂದು ಸಲ ನೀವು ಡಾಕ್ಟರ್ ಒಳಗೆ ಹೋಗಿಲ್ಲ ಅಂದ್ರೂ ಕ್ಯೂರ್ ಆಗ್ತವೆ. ಅಂದರೆ ನಿಮ್ಮ ಬಾಡಿ ಒಳಗಡೆ ಒಂದು ಮೆಡಿಸಿನ್ ತಯಾರಾಗ್ತಾ ಇದೆ. ನೀವು ಊಟ ಮಾಡೋದ್ರಿಂದ, ಆ ಗಾಳಿ ಸೇವನೆ ಮಾಡೋದ್ರಿಂದ, ಈ ಬೆಳಕು ನೋಡ್ತಾ ಇರೋದ್ರಿಂದ, ಪಂಚಭೂತಗಳಿಂದ ಅವನೇ ಮಾಡಿದ್ದಾನೆ. ಒಂದೊಂದು ಸರಿ ಅದನ್ನು ಮೀರಿ ನಿನ್ನ ಬಾಡಿ ಒಳಗಡೆ ಇಂಜೂರ್ ಆಗಿದ್ದರೆ ಅದಕ್ಕೆ ಡಾಕ್ಟರ್ ಬೇಕೇ ಬೇಕಾಗತ್ತೆ. ಈ ಕರೋನಾ ಬಂದಾಗ ನಮ್ಮ ಟ್ರಸ್ಟಲ್ಲಿ ಇರ್ತಕ್ಕಂಥವ್ರು ಇಬ್ಬರು ಬಹಳ ಒಳ್ಳೆಯ ದಂಪತಿಗಳು, ಇಬ್ಬರು ಕೂಡ ಗೌರ್ಮೆಂಟ್ ಜಾಬ್. ಅವರು ರಿಸೈನ್ ಮಾಡಿ ಬಹಳ ಗಮನಿಸ್ತಾರೆ. ಈ ನನ್ನ ಪ್ರವಚನ ಕೇಳಿನೇ ಅವ್ರು ರಿಸೈನ್ ಮಾಡಿ ಬಂದೀಗ ಪಾಪ ಅವರು ಗೋವುಗಳನ್ನು ನೋಡ್ಕೊಳ್ತಾರೆ. ಕರೋನಾ ಬಂದಾಗ ಗಂಡ ಹೆಂಡತಿಗೆ ಇಬ್ಬರಿಗೂ ಬಂದಿದೆ. ತಿರುಪತಿನಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಆಸ್ಪತ್ರೆಯಲ್ಲಿ. ಅಷ್ಟೇ ಅವರು. ಆಮೇಲೆ ಅವರು ಮನೆಯವ್ರನ್ನ ಕೇಳಿದ್ರೆ, ಇಲ್ಲ ಡಾಕ್ಟ್ರು ಎಷ್ಟು 37 ಅಂತೆ, 60 ಇದ್ರೇ ಕಷ್ಟ, 37ಗೆ ಬಂದಿದೆ, ಏನಾಗಲ್ಲ ಅಂತ ಅಂದ್ಬಿಟ್ರು ಅಂತಂದ್ರು. ಒಬ್ಬರದ್ದು ಏನೋ ಸ್ಲೋ ಇದೆ, ಇನ್ನೊಬ್ಬರದ್ದು ಮೋಸ್ಟ್ಲಿ ಹೋಯ್ತು, ಗೊತ್ತಿಲ್ಲ. ಈ ಪದ ಬಳಸಿದಾಗ ನನ್ನ ಒಳಗಡೆ ಒಂದು ಬೆಂಕಿ ಉಟ್ಕೊಂಡ್ಬಿಡ್ತು. ಅದು ನಾನು ಅಲ್ಲಿ ತನಕ ನಾರ್ಮಲ್ ಹಾಗೆ ಹೇಳಿದವರು ಡಾಕ್ಟ್ರು ಆಗಲ್ಲ ಅಂತ ಅಂದ್ಬಿಟ್ರು, ಇನ್ನು ಅಷ್ಟೇನೆ ಅಂತಂದರು. ನನ್ನ ಒಳಗಡೆ ಅದು ಇದ್ದಕ್ಕಿದ್ದಂಗೆ ಏನಂತ ಸ್ಪಾರ್ಕ್ ಆಯಿತು ಅದು ಗೊತ್ತಿಲ್ಲ. ಸರಿ ನಾನು ಬರ್ತೇನೆ ಡಾಕ್ಟ್ರಿಗೆ ಹೇಳು ಅಂತಂದು ನಾನು ಹೋಗ್ಬೇಕಾದ್ರೂ ಕೂಡ ಲಾಕ್ಡೌನೇ, ಗೊತ್ತಿಲ್ಲ. ಹೋಗಬೇಕು ಅಂತ ನಾನು ಮಾರ್ಗವನ್ನು ಮಾಡಿದಾಗ ತಲಪೇತಿರೋದು ನನ್ನ ಒಂದು ಹವ್ಯಾಸ ಅದು. ಅದಕ್ಕಾಗಿ ಹೋಗಿ ನಾನು ಅಭಿಮಂತ್ರಿತ ಮಾಡ್ಕೊಂಡು ಹೋಗ್ತಾ ದಾರಿ ಮಧ್ಯೆ ಇರ್ತಕ್ಕಂಥ ಕಂಕಣ ಕಟ್ಟಕ್ಕೂ ಬಿಡಲ್ಲ ಅಂತ. ಆವಾಗ ಸ್ವಲ್ಪ ನಾನು ಮಾತಾಡಬೇಕಾಯ್ತು, ಕಟ್ಟಿಸ್ದೆ. ಗೊತ್ತಿಲ್ಲ, ಇಬ್ಬರು ಈಗ ಚೆನ್ನಾಗಿದ್ದಾರೆ. ಯಾಕೆ ಇದನ್ನು ಹೇಳ್ತೀನಿ ಅಂತಂದರೆ, ಇಬ್ಬರು ಗಂಡ ಹೆಂಡತಿ ಇಬ್ಬರು ಚೆನ್ನಾಗಿದ್ದಾರೆ. ಸರಿ ಏನೇನೋ ಮಾಡ್ತಿದ್ದಾರೆ. ಸರಿ ಏನಾದರೂ ನಾನು ಅವ್ರನ್ನ ಕೇಳ್ತೀನಿ, ಸ್ವಾಮೀಜಿ ನಮಗೆ ಪ್ರಾಣ ದಾನ ಮಾಡಿಬಿಟ್ಟಿದ್ದೀರಿ ನೀವು, ನಮಗೆ ಎಂತ ಬೇಡ ಅಂತ ಹೇಳ್ತಾರೆ ಅವ್ರಿಗೆ. ನೀವು ಏನೇ ಮಾಡಿದ್ರು ಕೂಡ ನಾವು ಇಲ್ಲಿಂದ ಆಚೆಗೆ ಇನ್ನೇನು ಮಾಡಬೇಕು, ಡೆವಲಪ್ಮೆಂಟ್ ಮಾಡ್ಕೊಳ್ತೀವಿ ಅಂತ. ಇದನ್ನು ಯಾಕೆ ಹೇಳಿದೆ ಅಂತಂದರೆ, ಜ್ಯೋತಿಷ್ಯವನ್ನು ನೋಡದೆ ಕೂಡ ನಾವು ಮಾಡ್ಬೋದು, ಜಾತಕ ನೋಡದೆ ಕೂಡ ಅವರ ಡೆವಲಪ್ಮೆಂಟ್ ಏನು ಬೇಕು ಅಂತಂದ್ರೆ ಆ ಹಸಿವು ಇಟ್ಕೊಂಡು ಬಂದಾಗ ನೀವು ಹೋಟ್ಲಿಗೆ ಹೋದ್ರೆ ಊಟ ಕೊಡ್ತಾರೆ ಅಲ್ಲ, ಹೌದು. ಅಥವಾ ಬೇರೆ ಏನೆಲ್ಲಾದರೂ, ಅಮ್ಮ ನಂಗೆ ತುಂಬ ಹಸಿವಾಗದೆ ಊಟ ಕೊಡಿ ಅಂದರೆ ಕೊಡ್ತಾರಲ್ಲ. ಈ ಜ್ಯೋತಿಷ್ಯದಲ್ಲೂ ಕೂಡ ನಿಮ್ಮ ಹಸಿವೇನು, ಯಾವ ತಾಪತ್ರಯ ಬಳಲ್ತಾ ಇದ್ದೀರಿ, ಆರ್ಥಿಕದಿಂದ ಬಳಲ್ತಾ ಇದ್ದೀರೋ ಅಥವಾ ಅನಾರೋಗ್ಯದಿಂದ ಬಳಲ್ತಾ ಇದ್ದೀರೋ, ನೋವು ಪಡಲೇಬೇಕು ಅಂತ ನಿನ್ನ ಪ್ರಾರಬ್ಧ ಇದೆಯಲ್ಲ, ಆ ಪ್ರಾರಬ್ಧ ಅನುಭವಿಸಿ ಎಷ್ಟು ದಿನ ಇದೆ ಅದನ್ನು ಚೆಕ್ ಮಾಡ್ಕೋಬೇಕು. ಪಾಪ ಇವನಿಗೆ ಪ್ರಾರಬ್ಧದ ಕಳೀಲಿಕ್ಕೆ ಇನ್ನು ಸಂಚಿತದ ಪ್ರಾರಂಭ ಆಗತ್ತೆ. ಆ ಸಂಚಿತ ಪ್ಲಸ್ ಆಗಾಮಿ ಎಲ್ಲಿದ್ದಾನೆ ಇವನು, ನೆನ್ನೆದ್ ನೋಡ್ಬೇಕಾ, ಇವತ್ತದ ನಾಳೆದ, ಹೀಗೆ ನೋಡಿದ್ರೆ ಪೂರ್ಣವಾಗಿ ಸಿಗತ್ತೆ. 100ಕ್ಕೆ 100. ಅದು ಶುಕ್ರನೋ ಬುಧನೋ ಅಥವಾ ಚಂದ್ರನೋ ಗುರುನೋ, ಈ ಶುಭ ಗ್ರಹಗಳು ಒಂದು ಕ್ಯಾಲ್ಕುಲೇಷನ್ ಇದೆ. ಈ ಶುಭ ಗ್ರಹಗಳ ಒಂದು ಕ್ಯಾಟಗರಿ, ಅಶುಭ ಗ್ರಹಗಳು ಒಂದು ಕ್ಯಾಟಗರಿ. ಇವುಗಳನ್ನು ವಿಂಗಡಣೆ ಮಾಡಿಕೊಂಡು ನೋಡೋದು ಒಂದು ಸಲ ಅವರ ಮುಖವನ್ನು ನೋಡಿದ್ರೇನೆ ಇವನು ಯಾವ ಸ್ಟೇಜಲ್ಲಿ ಇದ್ದಾನೆ ಏನು ಅಂತ ಗೊತ್ತಾಗ್ಬಿಡುತ್ತೆ. ಈಗ ನಿಮ್ಮ ಮೊಬೈಲ್ ನೋಡೋದು ಗೊತ್ತಾಗಲ್ವಾ, ಇನ್ನು 4 ಅಷ್ಟೇ ಇದೆ, 3 2 1 ಇದ್ದು ನೀವು ಮಾತಾಡೋದ್ರಿಂದ ಸ್ವಿಚ್ ಆಫ್ ಆಗುತ್ತೆ ಅದು. ಹೌದು, ಆ ಅಂತ ತಲುಪಿದೆ ಅಂತಂದ್ರೆ. ಹಾಗೆ ನಿಮ್ಮನ್ನು ನೋಡಿದ್ರೆ ಎಷ್ಟು ನಂಬರ್ ಇದೆ, ಇನ್ನು 37 ಇದೆ, 37 ಇನ್ನೂ ಬೇಕಾದಷ್ಟಿದೆ, 12 ಆಗಿರೋದು ಇನ್ನು 80 ಇದೆ ಅಂದ್ರೆ ಇವರು ಆರೋಗ್ಯವ, ಆಯಸ್ಸ, ಐಶ್ವರ್ಯವ ಅಲ್ಲಿ ಕಾಣ್ತಾ ಇರುತ್ತೆ. ಎಲ್ಲವೂ ನಿಮ್ಮ ನಾಲಿಗೆಯ ತುದಿಯಲ್ಲೇ ಇದೆ. ಇಷ್ಟೊಂದು ಹೇಳ್ಬಲ್ಲೆ ನಾನು, ನಾಲಿಗೆಯ ತುದಿಯಲ್ಲೇ ಇದೆ, ನಿಮ್ಮ ಬೆರಳುಗಳ ತುದಿಯಲ್ಲೇ. ಅದಕ್ಕೆ ಹಣವನ್ನು ನೀವು ಇಲ್ಲೇ ಲೆಕ್ಕ ಮಾಡ್ತೀರಿ. ಲಕ್ಷ್ಮಿ ಇರೋದೇ ಇಲ್ಲಿ, ನಿಮ್ಮ ನಾಲಿಗೆ ಮತ್ತು ಈ ಬೆರಳು ತುದಿ ಏನು ಕೆಲಸ ಮಾಡ್ತಾವ ಅದೇ ನೀವು ಅನ್ನೋದು ಜಾತಕದಲ್ಲಿರುತ್ತೆ. ಅದೇ ನಿಮ್ಮ ಮುಂದೆ ಅದರ ಅಧ್ಯಯನ ಮಾಡಿದವು ನಿಮ್ಗೆ ತಿಳಿಸ್ತಾನೆ. ಈಗ ಡಾಕ್ಟರ್ ಆಗಿದ್ದವನು ಮೆಡಿಸಿನ್ ಕೊಡ್ತಾನಲ್ಲ, ಬೇರೆ ಯಾರೋ ಕೊಡ್ಲಿಕ್ಕೆ ಬರಲ್ಲ. ಹಾಗೆ ಅದರ ಅಧ್ಯಯನ ಸಂಪೂರ್ಣವಾಗಿ ಮಾಡಿದವರು ನಿಮ್ಮ ಒಂದು ಭವಿಷ್ಯದ ಬಗ್ಗೆ ಸಂಪೂರ್ಣವಾಗಿ ಹೇಳಲಿಕ್ಕೆ ಸಾಧ್ಯವಿದೆ. ಖಂಡಿತವಾಗ್ಲೂ ಗುರುಗಳೇ, ಎಲ್ಲೋ ಒಂದು ಕಡೆ ನುರಿತ ಜ್ಯೋತಿಷ್ಯರ ಬಳಿ ಹೋದಾಗ ನಮ್ಮ ಒಂದು ಭವಿಷ್ಯ ಹೇಗಿದೆ ಅನ್ನೋದು ಜ್ಯೋತಿಷ್ಯದ ಪ್ರಕಾರ ನಮ್ಮ ಜಾತಕವನ್ನ ಅವ್ರು ನೋಡಿದ್ರೆ ತಿಳಿಸೋದಿಕ್ಕೆ ಸಹಾಯ ಆಗುತ್ತೆ ಅಂತ ಹೇಳಿದ್ರಿ. ಇನ್ ಕೇಸ್ ಜಾತಕವನ್ನ ನೋಡಲಿಲ್ಲ ಅಂದ್ರೂ ಕೂಡ ನಮ್ಮ ಭವಿಷ್ಯವನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋದ್ರ ಬಗ್ಗೆ ಕೂಡ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ವಿಡಿಯೋವನ್ನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.